ನಗರವಾಗಿ ಒಂದು ಹೊಸ ಬೆಳವಣಿಗೆ ಹೊಂದಿದೆ. ಬಿಕಮ್ ಅ ಗ್ಲೋಬಲ್ ಸಿಟಿ. ಯಾಕಂದರೆ ನಾವು ಇದು ಮಾಡಿದಾಗ ಗ್ಲೋಬಲ್ 25 ಸಿಟಿಗೂ ಡೈನಾಮಿಕ್ ಸಿಟೀಸ್ನಲ್ಲಿ ಬೆಂಗಳೂರು ಕೂಡ ಬಂದವು. ಹೀಗಾಗಿ ಕಳೆದ 20-25 ವರ್ಷದಲ್ಲಿ ಭಾಳಷ್ಟು ಬೆಳವಣಿಗೆಯನ್ನು ಹೊಸ ಬೆಂಗಳೂರು ನಗರ ಸಾಧಿಸಿದೆ. ಮತ್ತು ನಮ್ಮ ದೇಶದ ತಂತ್ರಜ್ಞಾನ ಮತ್ತು ಸ್ಟಾರ್ಟಪ್ ನವೋದ್ಯಮಗಳ ಒಂದು ಕ್ಯಾಪಿಟಲ್ ಕೂಡ ಇದಾಗಿದೆ. ಈಗ ಸದ್ಯ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅದು ದೇಶದಲ್ಲಿ 3ನೇ ಅತಿ ದೊಡ್ಡ ಏರ್ಪೋರ್ಟ್. ದಿಲ್ಲಿ ಮತ್ತು ಮುಂಬೈ ನಂತರ 3ನೇ ಏರ್ಪೋರ್ಟ್ ಆಗಿದೆ. ಅತಿ ದಟ್ಟಣೆ ಹೊಂದಿರುವಂಥ ಏರ್ಪೋರ್ಟ್ ಕೂಡ ಆಗಿದೆ. ಈಗ 2023-24ರಲ್ಲಿ ವಿಮಾನ ನಂತರದಲ್ಲಿ ಕೋವಿಡ್ ಸೋಂಕಿನ ಮೊದಲ ನಂತರ ಸುತ್ತ 37.53 ಮಿಲಿಯನ್ ಪ್ರಯಾಣಿಕರು ಸಂಚರಿಸಿದ್ದಾರೆ. 0.4 ಮಿಲಿಯನ್ ಟನ್ ಸರಕು ಸಾಗಣೆ ನಿರ್ವಹಿಸಲಾಗಿದೆ. ಸದ್ಯಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ವರ್ಷಕ್ಕೆ 52 ಮಿಲಿಯನ್ ಪ್ರಯಾಣಿಕರನ್ನ ನಿರ್ವಹಿಸಿದೆ. 40-52 ಮಿಲಿಯನ್ ಪ್ರಯಾಣಿಕರನ್ನ. ಮತ್ತು ಇದರ ಗರಿಷ್ಠ ಸಾಮರ್ಥ್ಯ ಏನಿದೆ 110 ಮಿಲಿಯನ್ ಇದೆ ಎಕ್ಸ್ಪಾನ್ಷನ್ ನಂತರ. ಮತ್ತು ಸರಕು ಸಾಗಣೆ ಏನಿದೆ, ಕಾರ್ಗೋ ಕೆಪಾಸಿಟಿ ಇದೆ, ಈಗ 0.71 ಮಿಲಿಯನ್ ಟನ್ ಇದೆ. ಗರಿಷ್ಠ 1.10 ಮಿಲಿಯನ್ ಟನ್ ತನಕ ಅದಕ್ಕೆ ಕೊಂಡೊಯ್ಯಬಹುದು. 2035ಕ್ಕೆ 2ನೇ ರನ್ವೇ ನಂತರ ಇದಕ್ಕೆ ವಿಸ್ತರಣೆಗೆ ಯಾವುದೂ ಅವಕಾಶ ಇರೋದಿಲ್ಲ. ಮತ್ತು ಇದು 2033ಕ್ಕೆ ಇವರ ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಏನಿದೆ, ಈಗೇನು ಸ್ಪೆಷಲ್ ಕ್ಲಾಸ್ ಅಂತೀವಿ ನಾವು, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇದೆ, ಅದು ಮುಕ್ತಾಯಗೊಳ್ತು 33ಕ್ಕೆ ಮುಗಿತದೆ. ಅದಕ್ಕೆ ನಾವು ಅಲ್ಲಿವರೆಗೆ ನಾವು ಎಕ್ಸ್ಕ್ಲೂಸಿವ್ ಕ್ಲಾಸ್ನಲ್ಲಿ 150 ಕಿಲೋಮೀಟರ್ಸ್ 150 ಕಿಲೋಮೀಟರಲ್ಲಿ ಬೇರೆ ಏರ್ಪೋರ್ಟ್ಗೆ ಅವಕಾಶ ಇಲ್ಲ ಅನ್ನೋ ಒಂದು ಇದನ್ನು ನಮ್ಮ ಅಗ್ರಿಮೆಂಟ್ನಲ್ಲಿ ಹಿಂದೆ ಒಳಗೊಂಡಿದೆ. ಈ ಕಂಡೀಷನ್ನು ಕೆಲವು ಕಡೆ ಇಲ್ಲ. ಮುಂಬೈನಲ್ಲಿ ಮತ್ತು 2ನೇ ಏರ್ಪೋರ್ಟಿಗೆ ಕಂಡೀಷನ್ನು ಬೇರೆ ಕಡೆ ಇಲ್ಲ. ಈಗ ಬೇರೆ ಇದರಲ್ಲಿ ಮುಂಬೈ ಡೆಲ್ಲಿಯಲ್ಲೂ ಕೂಡ ಇಲ್ಲ. ಇಲ್ಲಿ ಸ್ಪೆಷಾಲಿಟಿ ಕ್ಲಾಸ್ ಇದೆ, ಅಲ್ಲಿ 2030 ಅಂದರೆ ಆ ಸಂದರ್ಭದಲ್ಲಿ ಅದಕ್ಕೆ ಆ ಏರ್ಪೋರ್ಟ್ ಬರಲಿಕ್ಕೆ ಫಿಸಿಬಿಲಿಟಿ ಸಲುವಾಗಿ ಅದನ್ನ ಎಕ್ಸ್ಕ್ಲೂಸಿವ್ ಕೊಟ್ಟಿದ್ದಾರೆ. ಸೊ ನಮ್ಮ ಸಾಮರ್ಥ್ಯ ಏನಾಗ್ತದೆ 2035ನಲ್ಲಿ ನಮ್ಮ ಏರ್ಪೋರ್ಟ್ದ ಕಂಪ್ಲೀಟ್ವಾಗಿ 19,000 ಒಂದು ಪ್ಯಾಸೆಂಜರ್ ಲೋಡ್ ಫ್ಯಾಕ್ಟರು ಅವ್ರಿಗೆ ಪೀಕ್ ಮುಟ್ತದೆ. ಇಟ್ ಎಕ್ಸಾಸ್ಟ್ ಅದನ್ನ ಮುಗಿತದೆ. ಕಾರ್ಗೋನ 2040 ಸೇಮ್ ಸ್ಯಾಚುರೇಷನ್ ಬರ್ತದೆ. ಸೊ ಹೀಗಾಗಿ ನಾವು 2033 ನಮಗೆ 8 ವರ್ಷ ಇದ್ದರೂ ಕೂಡ ನಮ್ಗೆ ಗೊತ್ತಿದೆ, ನಾವು ಏರ್ಪೋರ್ಟ್ನ ಐಡೆಂಟಿಫಿಕೇಶನ್ ಮಾಡಬೇಕು, ಲ್ಯಾಂಡನ್ನು ಐಡೆಂಟಿಫಿಕೇಶನ್ ಮಾಡಬೇಕು, ಫಿಸಿಬಿಲಿಟಿ ಸ್ಟಡಿ ಮಾಡಬೇಕು, ಭಾಳಷ್ಟು ಇದನ್ನು ಒಳಗೊಂಡಿರ್ತಕ್ಕ ಈಗಿನಿಂದ ತಯಾರಿ ಮಾಡಿಕೊಂಡು ಅಂತೇಳಿ ನಾನು ಒಂದು ಸಭೆಯನ್ನು ಇವತ್ತು ದಿವಸ ನಾನು ಮಾಡಿದ್ದೆ. ಆ ಸಭೆಯನ್ನು ಮಾಡಿ ಅಲ್ಲಿ ಪ್ರಮುಖವಾಗಿ ನಾವು 2-3 ವಿಚಾರಗಳು, ಟೆಕ್ನಿಕಲ್ ಸೂಟಬಿಲಿಟಿ ಫಸ್ಟ್, ಅದರಲ್ಲಿ 3-4 ಪ್ಯಾರಾಮೀಟರ್ಸ್ ನಾವು ನೋಡ್ಕೊಡ್ತೀವಿ. ಒಂದೇದು ಟೆಕ್ನಿಕಬಲ್ ಸೂಟಬಿಲಿಟಿ ಅಂದರೆ ಫ್ಲೈಟ್ ಅಪ್ರೋಚ್ ಪಾತ್ ಫನ್ನಲ್ ಏನಿದೆ, ಹಿಲಿ ಟೆರೇನ್ ಇರಬಾರ್ದು, ಹೈರೈಸ್ ಸ್ಟ್ರಕ್ಚರ್ಸ್ ಇರಬಾರ್ದು, ಕನೆಕ್ಟಿವಿಟಿ. ಎರಡನೇದು ಕನೆಕ್ಟಿವಿಟಿ, ರೋಡು, ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇ, ರೈಲು ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಮೂರನೇದು ಕನ್ವೀನಿಯನ್ಸ್ ಆಫ್ ಯೂಸರ್ಸ್, ಡಿಸ್ಟೆನ್ಸ್ ಮತ್ತು ಟೈಮ್ ಫಾರ್ ಪ್ರಪೋಸ್ಡ್ ಏರ್ಪೋರ್ಟ್ಗೆ ಗ್ರೋತಿಗೆ ಇರುವಂಥದ್ದು. ನಾಲ್ಕನೇದು ಕಂಟಿಜಿಯಸ್ ಲ್ಯಾಂಡ್ ಇರಬೇಕು, ಟೈಪ್ ಆಫ್ ಲ್ಯಾಂಡು,
ಕೆರೆ ಎಲ್ಲ ಇರ್ಬೋದು. ಕೆಲಸ ಸೆಟಲ್ಮೆಂಟ್ ಕಡಿಮೆ ಇರುವಂಥದ್ದು, ವಾಟರ್ ಬಾಡೀಸು ಎಲ್ಲನೂ ಕೂಡ ಇದು ಮಾಡಿದಂಥದ್ದು. ಇದಲ್ಲದೆ ನಾನು ಹಿಂದೆನೂ ಕೂಡ ಹೇಳಿದ್ದೇನೆ, ಇದು ಎಕ್ಸಿಸ್ಟಿಂಗ್ ಬಹಳ ಎರಡು ಪ್ರಮುಖ ವಿಚಾರದಲ್ಲಿ ಈ ಎರಡು ಪ್ರಮುಖ ವಿಚಾರಗಳನ್ನು ಕೂಡ ನಾವು ಇನ್ನೂ ಎರಡು ಪ್ರಮುಖ ವಿಚಾರಗಳನ್ನು ನೋಡಬೇಕಾಗಿದೆ. ಎಕ್ಸಿಸ್ಟಿಂಗ್ ಏರ್ಪೋರ್ಟ್ಗೆ ಕನೆಕ್ಟಿವಿಟಿನ ನಾವು ನೋಡ್ಕೋಬೇಕಾ ಅಂದರೆ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ. ಈಗ ಮುಂಬೈ ಏರ್ಪೋರ್ಟ್ಗೆ ನಾವು ನೋಡಿದಾಗ ನವಿ ಮುಂಬೈ ಏರ್ಪೋರ್ಟ್ ಅರೌಂಡ್ 35 ಕಿಲೋಮೀಟರ್ಸ್ ಇದೆ, ರೈಟ್, 35 ಕಿಲೋಮೀಟರ್ಸ್. ಅದೇ ರೀತಿ ಲಂಡನ್ನು ಮತ್ತು ನ್ಯೂಯಾರ್ಕ್ನಲ್ಲಿ ಆ ಏರ್ಪೋರ್ಟ್ಸ್ಗೆ ಸುನಿದ 35 ಕಿಲೋಮೀಟರ್, 50 ಕಿಲೋಮೀಟರ್, 60 ಕಿಲೋಮೀಟರ್ಸ್ ಇದೆ. ಇದು ಒಂದು ಈ ಮಾನದಂಡ ನಮಗೆ ವಿ ಆರ್ ಟೇಕಿಂಗ್ ಎಕ್ಸ್ಪರ್ಟ್ ಒಪಿನಿಯನ್ ಆಲ್ಸೋ. ಇದ್ರ ಮೇಲೆ ಎಕ್ಸ್ಪರ್ಟ್ ಒಪಿನಿಯನ್ ನಾವು ತಗೋತಾ ಇದ್ದೀವಿ. ಎರಡನೇದು ನಮಗೆ ಪ್ಯಾಸೆಂಜರ್ ಎಲ್ಲಿಂದ ಬರ್ತದೆ, ಲೋಡ್ ಸೆಂಟ್ರಲ್ಲಿ ಬರ್ತದೆ, ಯಾವ ಕಡೆ ಬರ್ತದೆ. ಯಾಕಂದ್ರೆ ನಾವು ಸೌತು, ವೈಟ್ ಫೀಲ್ಡು ಈ ಕಡೆ ಎಲ್ಲರೂ ನಮ್ಮದು ಸೌತ್ನಿಂದ ಪ್ಯಾಸೆಂಜರ್ ಲೋಡ್ ಫ್ಯಾಕ್ಟರ್ ಸ್ವಲ್ಪ ಅಲ್ಲಿಂದ ನಮಗೆ ಜಾಸ್ತಿ ಇದೆ. ಇದು ಸ್ಕ್ಯಾಟರ್ಸ್ ಟು ದ ನಾರ್ದರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರು. ಈ ಎರಡು ಪ್ಯಾರಾಮೀಟರ್ಸ್ನಲ್ಲಿ ನಾವು ಮತ್ತು ಈ ನಾಲ್ಕು ಏನು ಅದರ ಪ್ಯಾರಾಮೀಟರ್ಸ್ ಇದ್ದಾವೆ ಎಲ್ಲರೂ ಕೂತ್ಕೊಂಡು ಎಕ್ಸ್ಪರ್ಟ್ಗೆ ನಾವು ಕೆಲವೊಂದು ಒಪಿನಿಯನ್ ತಗೊಂಡು ವಿ ಡಿಸೈಡ್. ನಮ್ಮ ಇನಿಷಿಯಲ್ ಆಗಿ 5-6 ಲೊಕೇಶನ್ಸನ್ನ ನಮ್ಮ ಸ್ಪಷ್ಟವಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ, 5-6 ಲೊಕೇಶನ್ಸು ನಮಗೆ ಮುಂದೆ ಇದ್ದಾವೆ. ಲ್ಯಾಂಡ್ ಪಾರ್ಸಲ್ಸ್ನು ಕೆಲವೊಂದು ಕಡೆ ನಮಗೆ ನಮ್ಮ ವೇರಿಯಸ್ ಇದರಲ್ಲಿ ಇದ್ದಾವೆ. ಸೊ ಅಡಿಷ್ನಲ್ ಲ್ಯಾಂಡ್ನು ಕವರ್ ಮಾಡ್ಕೋಬೇಕಾಗುತ್ತದೆ. ಬಟ್ ಈ ಮಾನದಂಡಗಳೆಲ್ಲ ಮಾಡಿಕೊಂಡು ಎಕ್ಸ್ಪರ್ಟ್ಸ್ ಒಪಿನಿಯನ್ ನಾವು ನಮ್ಮದೇ ಆದಂಥ ಇದೆಲ್ಲ ಎಕ್ಸ್ಪರ್ಟ್ ಒಪಿನಿಯನ್ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಜೊತೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಇದು ಅಂತಿಮ ನಿರ್ಧಾರ ತಗೋತೀವಿ. ಲೊಕೇಶನ್ ಈಸ್ ನಾಟ್ ಡಿಸೈಡೆಡ್, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಲೊಕೇಶನ್ ಇಸ್ ನಾಟ್ ಎಟ್ ಡಿಸೈಡೆಡ್. ಇಟ್ ಮೇ ಹ್ಯಾಪನ್ ಎನಿವೇ. ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ಕನೆಕ್ಟಿವಿಟಿ ಬರಬೇಕಾದ್ರೆ ದಾಬಸ್ಪಟ್ಟು, ತುಮಕೂರು ಈ ಕಡೆ ಬರ್ತದೆ. ಯಾವ ಲೊಕೇಶನ್ ಮಾಡಿದ್ರೆ ಅನುಕೂಲ? ಅದ ಎಕ್ಸ್ಪರ್ಟ್ಸ್ ಆಫ್ ಟೆಲ್ ದಿಸ್. ಆ ಲೊಕೇಶನ್ ಅಂತ ಹೇಳಿದ್ರಲ್ಲ ಸರ್, ಅದು ಯಾವುದು? ಸಮೀಕ್ಷೆ ಅಂತ ಏನಾದ್ರು ಮಾಡ್ತಿದ್ರೆ ಸರ್, ಲೊಕೇಶನ್ ಇದಕ್ಕೆ ಅಂತ ಹೇಳಿದ್ರಲ್ಲ, ಅದು ಲೊಕೇಶನ್ಗೆ ಮೈಸೂರು ರೋಡ್ ಇರ್ಬೋದು, ಕನಕಪುರ ಇರ್ಬೋದು, ಮಾಗಡಿ ಇರ್ಬೋದು, ದಾಬಸ್ಪೇಟ್ ಇರ್ಬೋದು, ತುಮಕೂರು ಹತ್ರ ಇರ್ಬೋದು. ಇಟ್ ಡಿಪೆಂಡ್ಸ್. ಜಿಗಣಿ. ಅಲ್ಲ, ಈಗಲಿಂದ ಎಲ್ಲ ಇರ್ಬೋದು. ನೀವು ಸುಮ್ಮನೆ ಈಗಲಿಂದನೇ ಸಿದ್ಧತೆಗಳು ಮಾಡ್ಕೊಬೇಕಾಗತ್ತಲ್ಲ ಸರ್. ಮಾಡ್ತಾ ಇದೀವಿ ಅದನ್ನೆಲ್ಲ. ನಾನು ಇಲ್ಲಿ ಹೇಳಕ್ ಬರೋದಿಲ್ಲ, ಮಾಡ್ತಾ ಇದೀವಿ. ಅದು ಇದು